Hello guys, welcome to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೊಯಮ್ ಆಫ್ ಫೋರ್ತ್ ಸೆಮ್ ಬಿ ಕಾಮ್ದು ಯಾವುದು ಅಂದರೆ ಬೆಳದಿಂಗಳಿಗೆ. ಇದನ್ನು ಬರೆದಿರೋದು ಬಂದು ಡಾಕ್ಟರ್ H.L. ಪುಷ್ಪ ಅವರು. ಬೆಳದಿಂಗಳಿಗೆ ಅಂದರೆ ಮೂನ್ಲೈಟ್, ಕನ್ನಡದಲ್ಲಿ ಹೇಳೋದಾದರೆ ಹುಣ್ಣಿಮೆ ದಿವಸ ನೆಲದ ಮೇಲೆ ಬೀಳುವ ಚಂದ್ರನ ಬೆಳಕನ್ನು ನಾವು ಬೆಳದಿಂಗಳು ಅಂತ ಕರಿತೀರಿ. ಈ ಪೋಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರಾ, ಹಂಗೆ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಪೋಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿಂಪಲ್ ಕವಿ ಪರಿಚಯ ನೋಡ್ಕೊಂಡು ಬರೋಣ. ಯಾರ್ದು ಅಂದರೆ H.L. ಪುಷ್ಪ ಅವ್ರದ್ದು. ಇವರು ಹುಟ್ಟಿರೋದು ಬಂದು 1961 ಇವರು ಹುಟ್ಟಿರೋದು. ಎಲ್ಲಿ ಅಂದರೆ ದೊಡ್ಡಬಳ್ಳಾಪುರದ ತಾಲೂಕಿನಲ್ಲಿ ಇವರು ಹುಟ್ಟಿರೋದು. ಇವರು ಬರೆದಿರುವ ಕಥೆಗಳು ಎಲ್ಲ ಆಲ್ಮೋಸ್ಟು ಹೆಣ್ಣು ಮತ್ತು ಗಂಡುಗಳ ಬಗ್ಗೆ ಬರೆದಿದ್ದಾರೆ. ಆ್ಯಂಡ್ ಇವ್ರಿಗೆ ಪ್ರಶಸ್ತಿ ಕೂಡ ದೊರಕಿದೆ. ಯಾವ್ಯಾವು ಅಂತ ನೋಡೋದಾದರೆ ಉದಯ ಭಾರತಿ ಪ್ರಶಸ್ತಿ, ಡಾಕ್ಟರ್ ಪೂತಿನ ಕಾವ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವ್ರಿಗೆ ಸಿಕ್ಕಿದೆ. ಇದು ಇವ್ರದ್ದು ಬಂದು ಸಿಂಪಲ್ ಕವಿ ಪರಿಚಯ. ಬನ್ನಿ ಪೋಯಮ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಪೋಯಮಲ್ಲಿ ಏನು ಅಂದರೆ ಒಬ್ಬ ಗರ್ಭಿಣಿ ಹೆಂಗಸನ್ನ ತನ್ನ ಗಂಡ ಹೆಂಗೆ ನಡೆಸ್ಕೊತಾರೆ ಮತ್ತು ಅವ್ರ ಮನೇಲಿ ಇರೋರು ಹೆಂಗೆ ನಡೆಸ್ಕೊತಾರೆ ಅಂತ ಈ ಪೋಯಮಲ್ಲಿ ಕವಿ ಒಬ್ಬ ಗರ್ಭಿಣಿ ಹೆಂಗಸ್ರ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಫಸ್ಟು ಪ್ಯಾರಾದಲ್ಲಿ ನಾವು ನೋಡಿರೋ ಹಾಗೆ ಈ 2 ಲೈನ್ಸ್ ಏನು ಹೇಳ್ತಾ ಹೋಗುತ್ತೆ ಅಂದರೆ, ಕೆಂಡ ದುಂಡೆಗಳನ್ನು ಸುರಿದು ಮಡಲಿಗೆ ಹೇಳುತ್ತಾನೆ ಅವನು ಜಗತ್ತಿನೆದುರು. ಅಂದರೆ ತನ್ನ ಗಂಡ ಪ್ರತಿನಿತ್ಯ ಗರ್ಭಿಣಿ ಹೆಂಗಸಿಗೆ ಕಷ್ಟ ಕೊಡ್ತಿರ್ತಾನೆ ಮತ್ತು ಅವನು ಜಗತ್ತಿನೆದುರು ಹೆಂಗೆ ನಟನೆ ಮಾಡ್ತಾನೆ ಅಂತ ಇವೆರಡು ಲೈನು ಹೇಳುತ್ತೆ. ಇದು ಕೂಡ ಫಸ್ಟ್ ಪ್ಯಾರ. ಆ 2 ಲೈನ್ಸ್ ಆದಮೇಲೆ ಇದು ಕಂಟಿನ್ಯೂಯಸ್ಸು. ಈ ಪ್ಯಾರಾದಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ, ಜಗತ್ತಿನೆದುರು ನಟನೆ ಮಾಡ್ತಿರೋ ಗಂಡ ತನ್ನ ಹೆಂಡತಿಗೆ ಏನು ಅಂತಾನೆ ಅಂದರೆ, ಒಳ್ಳೆ ಮಾತುಗಳನ್ನ ಆಡ್ತಾ ಅವಳಿಗೆ ಒಂದು ಹೆಸರು ಇಡುತ್ತಾನೆ. ಏನು ಅಂದರೆ, ಪ್ರಿಯತಮೆ, ನಿನ್ನ ಹೊಟ್ಟೆದಲ್ಲಿರೋ ಮಗು ಚೆನ್ನಾಗಿ ಆರೋಗ್ಯವಾಗಿ ಬೆಳಿಬೇಕು, ಅದು ನಮ್ಮ ನಾಳೆ ಕನಸು. ಅದು ಇವಾಗ ನಿನ್ನ ಹೊಟ್ಟೆಯಲ್ಲಿರೋ ಮಗುಗೆ ಕೈ ಕಾಲು ಮೂಡೋ ಸಮಯ. ನೀನು ಪ್ರತಿನಿತ್ಯ ನಿನ್ನ ರಕ್ತ ಮಾಂಸಗಳನ್ನ ಅದಕ್ಕೆ ಧಾರೆ ಎರಿಬೇಕು. ಅದು ಆರೋಗ್ಯವಾಗಿ ಬೆಳಿಬೇಕು. ಯಾವುದೇ ಬಡತನ ಇಲ್ಲದೆ, ಅಂದರೆ ಊಟ ಸಾಲ್ದಿರ ಏನೂ ಇಲ್ಲದೆ ಹೊಟ್ಟೆದಲ್ಲಿ ಚೆನ್ನಾಗಿ ಬೆಳಿಬೇಕು. ಅದು ಹೆಂಗಿರಬೇಕು ಅಂದರೆ, ನೋಡೋಕ್ಕೆ ಹೆಂಗೆ ತಡಿಲು ತೋರಣ ಚೆನ್ನಾಗಿ ಹೊಳಿತಿರುತ್ತೋ ಹಂಗೆ ನನ್ನ ಮಗು ಹೊಳಿತಾ ಇರಬೇಕು. ಹೊಟ್ಟೆದಲ್ಲಿ ಅದು ಆರೋಗ್ಯವಾಗಿ ಬೆಳಿಬೇಕು ಅಂತ ಫಸ್ಟ್ ಪ್ಯಾರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಅಂದರೆ ಗಂಡ ತನ್ನ ಹೆಂಡತಿಗೆ ಹೆಂಗೆ ಹೇಳ್ತಾನೆ, ಜಗತ್ತಿನೆದುರು ಹೆಂಗೆ ನಟನೆ ಮಾಡ್ತಾನೆ ಅಂತ ಫಸ್ಟ್ ಪ್ಯಾರ ಹೇಳ್ತಾ ಹೋಗುತ್ತೆ. ಬನ್ನಿ ಸೆಕೆಂಡ್ ಪ್ಯಾರ ನೋಡೋಣ. ಈ ಸೆಕೆಂಡ್ ಪ್ಯಾರದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ, ಒಬ್ಬ ಮುಂಜಾನೆಯೇ ಒಬ್ಬ ಬುಡ್ಬುಡ್ಕೆ ಅವನು ಬಂದು ಆ ಗರ್ಭಿಣಿ ಹೆಂಗಸಿನ ಬಳಿ ಶಕುನ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದರೆ, ಆ ಗರ್ಭಿಣಿ ಹೆಂಗಸಿಗೆ ಹೇಳ್ತಾನೆ, ನೀನು ಒಳ್ಳೆಯವಳು, ನಿನಗೆ ಒಳ್ಳೆಯದೇ ಆಗುತ್ತೆ, ನೀನು ತುಂಬ ಅದೃಷ್ಟವಂತೆ, ಪುಣ್ಯವತೆ. ಇವಾಗ ಅಂದರೆ ಪ್ರೆಸೆಂಟ್ ನಿನ್ನ ಗಂಡ ಮನೆ ಇರೋದು ನಿನಗೆ ತುಂಬ ಕಷ್ಟದ ಕಾಲ ಇದೆ. ಈ ಕಾಲ ಕಳೆದು ನಿಂಗೆ ಸುಖದ ಕಾಲ ಬರುತ್ತೆ. ಸುಂದರವಾದ ಮಗುಗೆ ನೀನು ಜನ್ಮ ಕೊಡ್ತೀಯಾ. ನೀನು ತಾಳ್ಮೆ ಕಳ್ಕೊಬೇಡ. ಅಂದರೆ ಯಾವುದೇ ತಾಳ್ಮೆ ಕಳ್ಕೊಂಡು ನೀನು ಏನು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡ. ನಿಂಗೂ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಾ ಆ ಬುಡ್ಬುಡ್ಕೆ ಅವನು ಹೇಳ್ತಾನೆ, ತಾಯಿ, ಬದುಕು ಅನ್ನೋದು ಚಿಕ್ಕದಲ್ಲ, ಅದು ತುಂಬ ದೊಡ್ಡದು. ಇಲ್ಲಿಯವರೆಗೂ ನೀನು ಎಲ್ಲರನ್ನು ಸಹಿಸ್ಕೊ ಬಂದಿದ್ಯಾ, ನೀನು ಮಗು ಹುಟ್ಟೋ ತನಕ ಸಹಿಸ್ಕೊ ಅಂತ ಹೇಳ್ತಾನೆ. ಶಕುನವನ್ನು ಆ ಗರ್ಭಿಣಿ ಹೆಂಗಸಿಗೆ ಬುಡ್ಬುಡ್ಕೆ ಅವನು ಹೇಳ್ತಾನೆ. ಥರ್ಡ್ ಪ್ಯಾರಾದಲ್ಲಿ ಕವಿ ಏನಂತ ಹೇಳ್ತಾ ಹೋಗ್ತಾಳೆ ಅಂದರೆ,
ತಾಯಿ ತನ್ನ ಮಗಳಿಗೆ ಏನು ಹೇಳ್ತಾ ಹೋಗ್ತಾರೆ ಅಂತ ಈ ಥರ್ಡ್ ಪ್ಯಾರಾದಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ತಾಯಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ ತನ್ನ ಮಗಳಿಗೆ ಎಲ್ಲರನ್ನೂ ಅಂದರೆ ತನ್ನ ಗಂಡನ ಮನೆಯಲ್ಲಿರೋರ್ನೆಲ್ಲ ನಂಬಿ ಮೋಸ ಹೋಗಬೇಡ, ಎಲ್ಲರೂ ತಮ್ಮ ನಟನೆ ಮಾಡ್ತಿದ್ದಾರೆ ಅಂದರೆ ಅವ್ರ ಕೆಲಸ ಆಗೋ ಗಂಟ ಅವ್ರಿಗೇನೇನು ಹೆಂಗೆ ಬೇಕೋ ಹಂಗೆ ನಟನೆ ಮಾಡ್ತಿದ್ದಾರೆ, ಅದನ್ನು ನಂಬಿ ಮೋಸ ಹೋಗಬೇಡ, ಅವ್ರು ನಟನೆ ಮಾಡೋದನ್ನು ನಂಬಿ ಮೋಸ ಹೋಗಬೇಡ, ನಿನ್ನ ಮಗು ಹುಟ್ಟುವ ತನಕ ಕಾಯಿ, ಅಂದರೆ ಮಗು ಹುಟ್ಟುವ ತನಕ ಕಾಯಿ, ಅವರು ನಟನೆ ಮಾಡ್ತಿರೋ ಮುಖ ಕಳಚಿ ನಿಜ ರೂಪ ಆಚೆ ಬರುತ್ತೆ. ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಅಷ್ಟೇ ನಟನೆ ಮಾಡ್ತಿರೋದು. ಮತ್ತು ನೀನು ಏನಕ್ಕನ ಉತ್ತರ ಹುಡ್ಕೋಕ್ಕೋದ್ರೆ ಯಾವುದಕ್ಕನ ಪ್ರಶ್ನೆಗೆ ನಿನಗೆ ಸಿಗುವುದು ಬೇರೆ ಮೌನ, ನಿನಗೆ ಉತ್ತರ ಸಿಗಲ್ಲ. ಯಾವುದೇ ಪ್ರಶ್ನೆ ಹುಡ್ಕೋಕ್ಕೋದ್ರೂ ನಿಂಗೆ ಸಿಗುವುದು ಬೇರೆ ಮೌನ. ಅಂದರೆ ನೀರು ತುಂಬಿರದ ಕೊಡಗಳೇ ನಿನಗೆ ಸಿಗುವುದು, ಅಂದರೆ ಅದರಲ್ಲಿ ನೀರು ಕೊಡದಲ್ಲಿ ನೀರಿರಲ್ಲ, ಅದೇ ನಿಂಗೆ ಸಿಗುವುದು. ಅಂದರೆ ನಿನಗೆ ಬೇರೆ ಪ್ರಶ್ನೆನೇ ಸಿಗುವುದು, ಉತ್ತರ ಅಂತೂ ಸಿಗಲ್ಲ ಪ್ರಶ್ನೆಗೆ ಅಂತ ಹೇಳ್ತಿದ್ದಾರೆ. ಮತ್ತು ನಿನ್ನ ಗಂಡನ ಮನೇಲಿ ನಿನಗೆಲ್ಲಿದೆ ನೆಲೆ ಅಂದರೆ ನಿನ್ನ ಗಂಡನ ಮನೇಲಿ ನಿಂಗೆ ನೆಲೆ ಇಲ್ಲ. ಯಾಕಂದರೆ ಹನಿಯನ್ನು ನೀರನ್ನು ದೋಚುವ ಜನರ ನಡುವೆ ನಿನಗೆಲ್ಲಿದೆ ನೆಲೆ, ಜಾಗ, ನೆಮ್ಮದಿ ಮಗಳೇ ಅಂತ ತಾಯಿ ತನ್ನ ಮಗಳಿಗೆ ಹೇಳ್ತಾ ಹೋಗ್ತಾರೆ ಈ ಥರ್ಡ್ ಪ್ಯಾರಾದಲ್ಲಿ. ಫೋರ್ತ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ, ಒಂದು ಹೆಣ್ಣಿಗೆ ಉತ್ತರ ಸಿಗದ ಪ್ರಶ್ನೆಗಳೇ ನೂರಾರು. ಅಂದರೆ ಅವ್ರಿಗೆ ಉತ್ತರ ಸಿಗದೆ ಇರೋ ಪ್ರಶ್ನೆಗಳೇ ಅವ್ರ ತಲೆಯಲ್ಲಿ ನೂರಾರು ಇರ್ತೈತೆ. ಅಂದರೆ ಆ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಂಡು ಹೋದರೆ ಉತ್ತರ ಅಂತೂ ಸಿಗಲ್ಲ. ಆ ಪ್ರಶ್ನೆಗಳು ಉತ್ತರ ಸಿಕ್ಕಿಲ್ಲ ಅಂತ ಆ ಪ್ರಶ್ನೆಗಳನ್ನ ಬಿಟ್ಟು ಕೂಡ ಅವರು ಬರೋಕ್ಕೆ ಜೀವನದಲ್ಲಿ ಆಗಲ್ಲ. ಹೆಂಗೆ ಜೀವನದಲ್ಲಿ ಹಾವು ಸಾಯೋದಿಲ್ಲೋ ಕೋಲು ಮುರಿಯೋದಿಲ್ಲೋ ಹಂಗೆ ಹೆಣ್ಣಿಗೆ ತನ್ನ ಜೀವನ ಆಗಿಬಿಟ್ಟಿದೆ, ಅತ್ತ ಸಾಯಂಗೂ ಇಲ್ಲ ಅತ್ತ ಬದುಕಂಗೂ ಇಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ ಅಂತ ಹೇಳ್ತಿರೋದು. ಆ್ಯಂಡ್ ಹೇಳ್ತಾ ಹೋಗ್ತಾರೆ ಅಂದರೆ ಒಳ್ಳೆ ದಿನಗಳಿಗೂ ಅಂದರೆ ಅವ್ರ ಲೈಫಲ್ಲಿ ಯಾವಾಗ ಒಳ್ಳೆ ದಿನಗಳು ಬರ್ತಿದ್ದಾವೆ ಬರಬೇಕು, ಹೆಂಗೆ ಅಂದರೆ ಅವ್ರ ಲೈಫಲ್ಲಿ ಹೆಂಗೆ ಹೊಸ ದಿನ ಬರಬೇಕು ಅಂದರೆ ಹೆಂಗೆ ಹುಣ್ಣಿಮೆ ದಿನ ಚಂದ್ರನ ಬೆಳಕು ನೆಲದ ಮೇಲೆ ಬೀಳುತ್ತಲ್ಲ ಹಂಗೆ ಅವ್ರ ಲೈಫಲ್ಲೂ ಒಳ್ಳೆ ದಿನ ಅನ್ನೋದು ಬರಬೇಕು ಅಂತ ಅವರು ಪ್ರತಿ ರಾತ್ರಿ ಮಲಗಿ ಬೆಳಗಿನ ಸುಖ ಜೀವನಕ್ಕಾಗಿ ಕಾಯ್ತಿದ್ದಾರೆ ಅಂತ ಕವಿ ಫೋರ್ತ್ ಪ್ಯಾರಾದಲ್ಲಿ ಹೇಳ್ತಾ ಹೋಗ್ತಾರೆ. ಐ ಹೋಪ್ ಈ ಪೋಯಮ್ ಬೆಳದಿಂಗಳಿಗೆ ನಿಮಗೆ ಅರ್ಥ ಆಗಿದೆ ಅಂತ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ.